ಶ್ರೀಗುರುಭ್ಯೋ ನಮಃ. ಹರಿ ಓಂ. ವಿಜ್ಞಾನರೋಚಿಪರಿಪೂರಿತಾಂತರ್ಬಾಹ್ಯಾಂಡಕೋಶಂ ಹರಿತೋಪಲಾಭಂ ತರ್ಕಾಭಯೇತಂ ವಿಧಿಶರ್ವಪೂರ್ವಗೀರ್ವಾಣವಿಜ್ಞಾನದಮಾನತೋऽಸ್ಮಿ. ಪ್ರಥಮೋ ಹನುಮಾನ್ನಾಮ ದ್ವಿತೀಯೋ ಭೀಮ ಏವ ಚ. ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯಸಾಧಕಃ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತಾ. ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ಸ್ಮರಣಾದ್ ಭವೇತ್. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ. ವೈಷ್ಣವಾ ವಿಷ್ಣುಹೃದಯಾಃ ತನ್ನಮಸ್ಯೆ ಗುರುನ್ ಮಮ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್. ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ. ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಸೃಷ್ಟಿಸ್ಥಿತ್ಯಪ್ಯೇಹಾನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾದಸ್ಯ ಶ್ರೀ ಬ್ರಹ್ಮರುದ್ರಪ್ರಭೃತಿಸುರನರದ್ವೀಷಶತ್ರುತ್ಮಕಸ್ಯ. ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ. ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ಯಂ ಪ್ರವ್ರಜन्तಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ. ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ तं ಸರ್ವಭೂತಂ ಮುನಿಮಾನತೋऽಸ್ಮಿ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ಭಾಗವತದ ಅಷ್ಟಮ ಸ್ಕಂಧದ 23ನೇ ಅಧ್ಯಾಯ ಅಥವಾ 22ನೇ ಅಧ್ಯಾಯ. ಅದರಲ್ಲಿ ಇವತ್ತು 5ನೇ ಶ್ಲೋಕ. ಶ್ರೀ ಶುಕ ಉವಾಚ. ಗೋ ವಿಪ್ರಸುರಸಾಧೂನಾಂ ಛಂದಸಾಮಪಿ ಚೇಶ್ವರಃ. ರಕ್ಷಾಮಿಚ್ಛಂಸ್ತನೂರ್ಧಸ್ತೆ ರಕ್ಷಾಮಿಚ್ಛಂಸ್ತನೂರ್ಧತ್ತೆ ಧರ್ಮಸ್ಯಾರ್ಥಸ್ಯ ಚೈವ ಹಿ. ಪರೀಕ್ಷಿತ್ ರಾಜ ಮತ್ಸ್ಯಾವತಾರದ ಬಗ್ಗೆ ಪ್ರಶ್ನೆಯನ್ನ ಮಾಡಿದ. ಅದಕ್ಕೆ ಶುಕಾಚಾರ್ಯರು ಅದರ ವಿವರಣೆಯನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾರೆ. ಭಗವಂತ ಮತ್ಸ್ಯರೂಪದಿಂದ ಮಾಡಿದ ಲೀಲೆಯನ್ನ ವರ್ಣನೆ ಮಾಡಿದರು ಅಂತ ಸೂತ ಪುರಾಣಿಕರು ಹಿಂದಿನ ಶ್ಲೋಕದಲ್ಲಿ ಹೇಳಿದರು. ಶುಕಾಚಾರ್ಯರು ಪರೀಕ್ಷಿತ್ ರಾಜನಿಗೆ ಹೇಳ್ತಾ ಇದ್ದಾರೆ, ಗೋ ವಿಪ್ರ ಸುರ ಸಾಧೂನಾಂ ಛಂದಸಾಮಪಿ ಚ ಈಶ್ವರಃ ರಕ್ಷಾಮಿಚ್ಛನ್. ಗೋವುಗಳಿಗೆ, ಬ್ರಾಹ್ಮಣರಿಗೆ, ದೇವತೆಗಳಿಗೆ ಮತ್ತು ಸಾಧೂನಾಂ ಅಂದರೆ ಸಜ್ಜನರು, ಛಂದಸಾಂ ವೇದಗಳು, ಮತ್ತೆ ಧರ್ಮಸ್ಯ ಧರ್ಮ, ಅರ್ಥಸ್ಯ ಚ ಏವ ಧರ್ಮ ಮತ್ತು ಅರ್ಥಗಳು ಇವೆಲ್ಲದರ ರಕ್ಷಣೆಯನ್ನ ಮಾಡಬೇಕು ಅಂತ ಭಗವಂತ ಅವತಾರ ಮಾಡ್ತಾನೆ. ಭಗವಂತನ ಅವತಾರದ ಉದ್ದೇಶ, ಯಾವುದೇ ಅವತಾರ ಮಾಡಲಿ, ಇದು ಈ ಮತ್ಸ್ಯಾವತಾರ ಅಂತಲ್ಲ, ಭಗವಂತ ಅವತಾರ ಮಾಡುವ ಉದ್ದೇಶ ಏನು ಅಂದ್ರೆ ಗೋ ವಿಪ್ರ ಸುರ ಸಾಧೂನಾಂ ಛಂದಸಾಮಪಿ ಚ ಧರ್ಮಸ್ಯ ಅರ್ಥಸ್ಯ ಚ ರಕ್ಷಾಮಿಚ್ಛನ್. ಗೋವುಗಳನ್ನ, ಬ್ರಾಹ್ಮಣರನ್ನ, ದೇವತೆಗಳನ್ನ, ಸಜ್ಜನರು ಮೊದಲಾದವರು, ವೇದಗಳು, ಧರ್ಮ, ಅರ್ಥ ಮೊದಲಾದವುಗಳನ್ನ ರಕ್ಷಣೆ ಮಾಡುವ ಉದ್ದೇಶದಿಂದಲೇನೆ ಭಗವಂತ ಭೂಮಿಯಲ್ಲಿ ಅವತಾರವನ್ನ ಮಾಡಬೇಕು ಅಂತ ಅಪೇಕ್ಷೆ ಪಡ್ತಾನೆ. ಗೋ ವಿಪ್ರ ಸುರ ಸಾಧೂನಾಂ ಛಂದಸಾಮಪಿ ಚೇಶ್ವರಃ ರಕ್ಷಾಮಿಚ್ಛಂಸ್ತನೂರ್ಧತ್ತೆ ಧರ್ಮಸ್ಯಾರ್ಥಸ್ಯ ಚೈವ ಹಿ. ತನೂಹು ಅಂದ್ರೆ ಶರೀರವನ್ನ, ಧತ್ತೆ ಧಾರಣೆ ಮಾಡ್ತಾನೆ ಅಂತ ಅರ್ಥ. ತನು ಅನ್ನೋ ಶಬ್ದಕ್ಕೆ ಶರೀರ ಅಂತ ಅರ್ಥ.
ಅಂದ್ರೆ ಮೂರ್ತಿವೆತ್ತಾಗಿ ಬರ್ತಾನೆ, ತನು ದೇಹ ಧಾರಣೆ ಮಾಡಿ ಬರ್ತಾನೆ ಅಂದ್ರೆ ಅವತಾರ ಮಾಡ್ತಾನೆ ಅಂತ ಅರ್ಥ. ಛಲಾರಿಯಲ್ಲಿ ತನೂಹು ಅವತಾರಾನ್ ಧತ್ತೆ ಅಂತ ಬರೆದಿದ್ದಾರೆ. ಲಿಂಗೇರಿ ವ್ಯಾಖ್ಯಾನದಲ್ಲಿ ತನೂಹು ಅಂತನ್ನೋದಕ್ಕೆ ಮತ್ಸ್ಯ ಶರೀರಾದಿ ಸದೃಶ ಶರೀರಾಣಿ ಜ್ಞಾನಾನಂದಾತ್ಮಕಾನಿ, ಮತ್ಸ್ಯ ಶರೀರವೇ ಮೊದಲಾದಂತಹ ಶರೀರಗಳನ್ನು ತೆಗೆದುಕೊಂಡು ಬರ್ತಾನೆ, ಅದು ಜ್ಞಾನಾನಂದಾತ್ಮಕವಾದ ಶರೀರಗಳು. ಎಲ್ಲವೂ ಭಗವಂತನ ಅವತಾರಗಳೆಲ್ಲವೂ ಕೂಡ ಜ್ಞಾನಾನಂದಾತ್ಮಕವಾದಂತಹ ಶರೀರಗಳು. ಸದ್ದೇಹ ಸುಖ ಗಂಧಶ್ಚ ಜ್ಞಾನಭಾಕ್ ಅಂತ ಇದೆ. ಹಾಗಾಗಿ ಅವನು ಯಾವಾಗಲೂ ಜ್ಞಾನಾನಂದಾತ್ಮಕವಾದ ಶರೀರಗಳೇ. ಇಲ್ಲಿ ಗೋವುಗಳು, ಬ್ರಾಹ್ಮಣರು, ಸಾಧುಗಳು ಸರಿ. ಛಂದಸಾಮ್ ಅಂದ್ರೆ ಏನು? ವೇದಗಳನ್ನ ಅಂದ್ರೆ ಏನು? ವೇದಗಳನ್ನ ಅಂದ್ರೆ ವೇದಾಭಿಮಾನಿ ದೇವತೆಗಳು, ವೇದಗಳು. ವೇದ ರಕ್ಷಣೆ ಮಾಡಲಿಕ್ಕೋಸ್ಕರ ಹಯಗ್ರೀವ ರೂಪ ತೆಗೆದುಕೊಂಡದ್ದು ಪ್ರಸಿದ್ಧವಾಗಿರ್ತಕ್ಕಂಥದ್ದು. ಛಂದಸಾಂ ಅಪಾರ್ಥವರ್ಣನೇನ ಹೃತಪ್ರಾಯಾಣಾಂ ವೇದಾನಾಂ ಪ್ರಸ್ತುತಂ ಹಯಗ್ರೀವಾಪಹೃತಾನಾಂ ರಕ್ಷಾರ್ಥಂ ಇತಿ ಸರ್ವಾನ್ವಯಿ ಸತ್ಯಧರ್ಮರು. ವೇದಗಳನ್ನ ಅಪಹಾರ ಮಾಡೋದು ಅಂದ್ರೆ ಅದಕ್ಕೆ ಅನ್ಯರ್ಥ ಮಾಡಿ, ವೇದಗಳನ್ನು ಅಪಾರ್ಥ ಮಾಡಿದಾಗ ಅದು ಹೃತವಾದಂತೆ, ಅಪಹಾರ ಮಾಡಿದಂತೆ. ಅದರ ಸರಿಯಾದ ಅಭಿಪ್ರಾಯವನ್ನ ತಿಳಿಸ್ಲಿಕ್ಕೋಸ್ಕರನು ಭಗವಂತ ಅವತಾರ ಮಾಡಿದ್ದಾನೆ. ಉಚ್ಚಾವಚೇಷು ಭೂತೇಷು ಚರನ್ ವಾಯುರಿವೇಶ್ವರಃ ನೋಚ್ಚಾವಚತ್ವಂ ಭಜತೆ ನಿರ್ಗುಣತ್ವಾದ್ಧಿಯೋ ಗುಣೈಃ. ನಿರ್ಗುಣತ್ವಾದ್ಧಿಯೋ ಗುಣೈಃ. ಗಾಳಿ ಎಲ್ಲ ಕಡೆಯಲ್ಲಿ ಬೀಸ್ತದೆ. ಕೆಟ್ಟ ಪದಾರ್ಥಗಳ ಮೇಲೂ ಕೂಡ ಗಾಳಿ ಬೀಸ್ತದೆ. ಆದರೂ ಕೂಡ ಅದು ಯಾವಾಗಲೂ ಒಳ್ಳೆಯದೇ. ಗಾಳಿ ಎಲ್ಲಾ ಕಡೆಯಲ್ಲಿ ಬೀಸಿದರೂ ಕೂಡ, ಕೆಟ್ಟ ಪದಾರ್ಥಗಳ ಮೇಲೆ ಗಾಳಿ ಬೀಸಿದರೂ ಕೂಡ ಗಾಳಿ, ವಾಯು ಅದು ಒಳ್ಳೆಯದೇ ಇರುವಂತೆ ಭಗವಂತನು ಕೂಡ ಯಾವ ಯೋನಿಗಳಲ್ಲಿ ಅವತಾರ ಮಾಡಿದರೂ ಕೂಡ ಉಚ್ಚಾವಚೇಷು ಭೂತೇಷು ಅಂತ ಉಚ್ಚ ನೀಚ ಮೊದಲಾದ ಅವತಾರಗಳನ್ನ ಮಾಡ್ತಾನೆ. ಉಚ್ಚಾವಚೇಷು ಭೂತೇಷು ಅಂತಂದ್ರೆ ಉಚ್ಚ ನೀಚ ಯೋನಿಗಳಲ್ಲಿ ಅವತಾರ ಮಾಡ್ತಾನೆ. ಯಾವ ಅವತಾರವನ್ನ ಮಾಡಿದರೂ ಕೂಡ ಅವನು ಯಾವಾಗಲೂ ಉಚ್ಚನೆ. ಸುರ ನರ ಮೊದಲಾದವುಗಳಲ್ಲಿ ಅವತಾರ ಮಾಡ್ತಾನೆ. ಕೆಲವು ದೇವತೆಗಳಾಗಿ ಅವತಾರ ಮಾಡ್ತಾನೆ, ಕೆಲವು ಮನುಷ್ಯರಾಗಿ ಅವತಾರ ಮಾಡ್ತಾನೆ, ಕೆಲವು ಕಡೆಗೆ ಪ್ರಾಣಿಗಳಾಗಿ ಜೀವ ಜಂತುಗಳಾಗಿ ಅವತಾರ ಮಾಡ್ತಾನೆ. ಹೀಗೆ ನಾನಾ ರೀತಿಯಾದ ಅವತಾರಗಳನ್ನ ಮಾಡಿದರೂ ಕೂಡ ಅವನು ಯಾವಾಗಲೂ ಉಚ್ಚನಾಗಿಯೇ ಇರ್ತಾನೆ. ಗಾಳಿ ಹೇಗೆ ಎಲ್ಲ ಕಡೆಯಲ್ಲಿ ಬೀಸಿದರೂ ಕೂಡ, ಕೆಟ್ಟ ಪದಾರ್ಥಗಳ ಮೇಲೆ ಗಾಳಿ ಬೀಸಿದಾಗಲೂ ಕೂಡ ಗಾಳಿ ಉಚ್ಚವಾಗಿಯೇ ಇರ್ತದೆ. ಅದಕ್ಕೆ ಯಾವುದೇ ರೀತಿಯಾದ ಸಂಪರ್ಕ, ಅದರಿಂದ ಅದಕ್ಕೆ ಉಚ್ಚಾವಚತ್ವ ಅನ್ನೋದು ಆಗೋದಿಲ್ಲ. ಹಾಗೆ ಅಂತ ದೃಷ್ಟಾಂತ ಕೊಟ್ಟಿದ್ದಾರೆ. ವಾಯುರಿವ ಈಶ್ವರ ಅಂತ. ಉಚ್ಚಾವಚೇಷು, ಉಚ್ಚ ಅಂದ್ರೆ ಉತ್ತಮವಾದಂತಹ ದೇವತಾ ಯೋನಿಗಳಲ್ಲಿಯೂ ಅವತಾರ ಮಾಡ್ತಾನೆ. ನೀಚೇಶು ಅಂದ್ರೆ ನೀಚವಾದಂತಹ ತಿರ್ಯಗ್ ಯೋನಿಗಳಲ್ಲೂ ಅವತಾರ ಮಾಡ್ತಾನೆ. ಮತ್ಸ್ಯ ಮೊದಲಾದ ರೂಪಗಳು ಹಾಗೆ. ಯಾವಾಗಲೂ ಉಚ್ಚನಾಗೇ ಇರ್ತಾನೆ. ಅವನಿಗೆ ಅದರಿಂದ ಉಚ್ಚತ್ವಾಗ್ಲಿ ನಿಚ್ಚತ್ವಾಗ್ಲಿ ಯಾವುದೂ ಬರೋದಿಲ್ಲ. ಯಾಕೆ ಅಂದ್ರೆ ಅವನು ನಿರ್ಗುಣತ್ವಾತ್ ಅಂತ ಹೇಳಿದ್ದಾರೆ. ನಿರ್ಗುಣತ್ವಾತ್ ಅಂದ್ರೆ ಪ್ರಾಕೃತವಾದ ಗುಣ ಅವನಲ್ಲಿ ಇಲ್ಲ. ಪ್ರಕೃತಿಯ ಗುಣಗಳಿಂದ ಅವನಿಗೆ ಉಚ್ಚತ್ವ ನೀಚತ್ವ ಅಂತ ಅನ್ನೋದು ಬರೋದಲ್ಲ. ಅದರ ಸಂಪರ್ಕದಿಂದ ಅವನಿಗೆ ಉಚ್ಚತ್ವ ನೀಚತ್ವಗಳು ಇದೆ ಅಂತ ಅನಿಸ್ಕೊಳ್ಳೋದು ಅಲ್ಲ. ಅವನು ಯಾವಾಗಲೂ
ನಿರ್ಗುಣ ಅಂತಂದ್ರೆ ಪ್ರಾಕೃತ ಗುಣರಹಿತನೇ, ಜ್ಞಾನಾನಂದಾತ್ಮಕವಾದ ಅಪ್ರಾಕೃತವಾದ ಗುಣಸ್ವರೂಪ ಅವನು. ಹಾಗಾಗಿ ಅವನಿಗೆ ಇದರಿಂದ ಯಾವ ಯೋನಿಗಳಲ್ಲಿ ಅವನು ಅವತಾರ ಮಾಡಿದರೂ ಕೂಡ ಅದರಿಂದ ಅವನಿಗೆ ಉಚ್ಚತ್ವ ನೀಚತ್ವ ಅಂತ ಅನ್ನೋದು ಬರೋದಲ್ಲ. ಉಚ್ಚಾವಚೇಷು ಭೂತೇಷು ಚರನ್ ವಾಯುರಿವೇಶ್ವರ ನೋಚ್ಚಾವಚತ್ವಂ ಭಜತೆ ನಿರ್ಗುಣತ್ವಾದ್ಧಿಯೋ ಗುಣೈಃ. ಆಸೀದತೀತಕಲ್ಪಾಂತೆ ಬ್ರಾಹ್ಮೋ ನೈಮಿತ್ತಿಕೋ ಲಯಃ ಸಮುದ್ರೋಪಪ್ಲುತಾಸ್ತತ್ರ ಲೋಕಾ ಭೂರಾದಯೋ ನಘ. ಈಗ ಪ್ರಕೃತಕ್ಕೆ ಬರ್ತಾರೆ. ಇದುವರೆಗೂ ಹೇಳಿದ್ದು ಸಾಮಾನ್ಯವಾಗಿ ಭಗವಂತನ ಅವತಾರ ಯಾಕಾಗ್ತದೆ, ಭಗವಂತ ಅವತಾರ ಮಾಡಿದ್ರು ಕೂಡ ಏನು ಅನ್ನೋದ್ರ ಬಗ್ಗೆ ಹೇಳಿ ಆಯ್ತು. ಪ್ರಕೃತ ಈಗ ಮತ್ಸ್ಯಾವತಾರದ ಬಗ್ಗೆ ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾರೆ. ಚತುರ್ಮುಖ ಬ್ರಹ್ಮದೇವರ ದೈನಂದಿನವಾದ ಕಲ್ಪ, ದಿನಕಲ್ಪ ಅಂತೇನು ಹೇಳ್ತೇವೆ, ಆ ದೈನಂದಿನ ಕಲ್ಪದ ಕೊನೆ ಅಂದ್ರೆ ಹಿಂದಿನ ದಿನದ ಕೊನೆ ದಿನಕಲ್ಪ ಏನಿತ್ತು, ಈ ದಿನ ಏನಿದೆ ಇದಕ್ಕಿಂತ ಹಿಂದಿನ ದಿನಕಲ್ಪ. ಆ ಹಿಂದಿನ ದಿನಕಲ್ಪದ ಕೊನೆಯಲ್ಲಿ ಬ್ರಹ್ಮದೇವರು ನಿದ್ರಾಕಾಲ ಅವರಿಗೆ ಬರ್ತದೆ. ಆದ್ರಿಂದ ಆ ನಿದ್ರಾಕಾಲ ಪ್ರಯುಕ್ತವಾಗಿ ಪ್ರಳಯ ಆಯ್ತು. ಅತೀತ ಕಲ್ಪಾಂತೆ ಅಂದ್ರೆ ಈ ಹಿಂದಿನ ಕಲ್ಪದ ಕೊನೆಯಲ್ಲಿ, ಕಲ್ಪ ಅಂದ್ರೆ ದಿನಕಲ್ಪ, ಆ ದಿನಕಲ್ಪದ ಕೊನೆಯಲ್ಲಿ ನೈಮಿತ್ತಿಕೋ ಲಯ ಅಂತ. ನೈಮಿತ್ತಿಕ ಅಂದ್ರೆ ನಿಮಿತ್ತ. ಏನ್ ನಿಮಿತ್ತ? ನಿದ್ರಾಕಾಲ ನಿಮಿತ್ತ. ಬ್ರಹ್ಮದೇವರ ನಿದ್ರಾಕಾಲ ನಿಮಿತ್ತಕವಾಗಿ ಪ್ರಳಯ ಆಯ್ತು. ಪ್ರಳಯ ಆದಾಗ ಭೂಲೋಕ, ಭುವರ್ಲೋಕ ಮತ್ತು ಸ್ವರ್ಗಲೋಕ, ಈ ಲೋಕಗಳು, ಈ ಮೂರೂ ಲೋಕಗಳು ಕೂಡ ಸಮುದ್ರದಿಂದ ಆವೃತವಾಯಿತು. ಭೂರಾದಯೋ ಸಮುದ್ರೋಪಪ್ಲುತಾಹ ಅಂದಿದ್ದಾರೆ. ಭೂರಾದಯ ಅಂತಂದ್ರೆ ಭೂಲೋಕ, ಭುವರ್ಲೋಕ ಮತ್ತು ಸ್ವರ್ಗಲೋಕ, ಈ ಮೂರು ಲೋಕಗಳು ದಿನಕಲ್ಪದಲ್ಲಿ ಸಮುದ್ರದಿಂದ ಆವೃತವಾಗ್ತದೆ ಅಂತ ಹಿಂದೆ ಹೇಳಿದ್ದಾರೆ. ಹಾಗೆ ಈ ಮೂರು ಲೋಕಗಳು ಸಮುದ್ರದಿಂದ ಆವೃತವಾಯಿತು. ಅದನ್ನೇ ಪ್ರಳಯ ಅಂತ ಕರೆಯೋದು. ದಿನ ಪ್ರಳಯ ಆಯ್ತು. ಆಸೀದತೀತಕಲ್ಪಾಂತೆ ಬ್ರಾಹ್ಮೋ ನೈಮಿತ್ತಿಕೋ ಲಯಃ ಸಮುದ್ರೋಪಪ್ಲುತಾಸ್ತತ್ರ ಲೋಕಾ ಭೂರಾದಯೋ ನಘ ಕಾಲೇನಾಗತ ನಿದ್ರಸ್ಯ ಧಾತು ಶಿಶೈಶೋರ್ಬಲಿ ಮುಖತೋ ನಿಸೃತಾನ್ ವೇದಾನ್ ಹಯಗ್ರೀವೋಂತಿಕೆ ಹರತೆ. ಚತುರ್ಮುಖ ಬ್ರಹ್ಮದೇವರಿಗೆ ನಿದ್ರಾಕಾಲ, ಪ್ರಳಯ ಕಾಲ ಅಂತ ಏನು ಹೇಳ್ತೇವೆ, ಅದು ನಿದ್ರಾಕಾಲ. ಆವಾಗ ನಿದ್ರೆ ಬಂದಿದೆ ಅಂತ ತಿಳ್ಕೊಂಡು ಅವನು ಮಲ್ಕೊಳ್ಬೇಕು ಅಂತ ಅಂದ್ಕೊಂಡಾಗ, ನಿದ್ರಾಕಾಲ ಬಂದಿದೆ ಮಲ್ಕೊಳ್ಬೇಕು ಅಂತ ಅಂದುಕೊಂಡಾಗ, ಈ ವೇದಾಭಿಮಾನಿ ದೇವತೆಗಳು ಅವನ ಮುಖದಿಂದ ಏನು ಹೊರ ಹೊಮ್ಮುತ್ತಾ ಇದ್ರು, ಆ ದೇವತೆಗಳನ್ನ ಪಕ್ಕದಲ್ಲೇ ಇದ್ದಂತಹ ಹಯಗ್ರೀವ ಎಂಬಂತಹ ಒಬ್ಬ ಅಸುರ ಅಪಹಾರ ಮಾಡಿದ. ಬ್ರಹ್ಮದೇವರ ಮುಖದಿಂದ ಯಾವಾಗಲೂ ವೇದಗಳು ಹೊರಹೊಮ್ಮುತ್ತಾ ಇರ್ತವೆ. ಹಾಗಾಗಿ ಆ ಬ್ರಹ್ಮದೇವರು ತಮ್ಮ ಮುಖದಿಂದ ವೇದಗಳನ್ನ ಉಚ್ಚಾರ ಮಾಡ್ತಾ ಇರುವಾಗ, ಅಂದ್ರೆ ವೇದಾಭಿಮಾನಿ ದೇವತೆಗಳು ಅವನ ಮುಖದಿಂದ ಹೊರಹೊಮ್ಮುತ್ತಾ ಇರುವಾಗ, ಆ ವೇದಾಭಿಮಾನಿ ದೇವತೆಗಳನ್ನ ಅಪಹಾರ ಮಾಡಬೇಕು ಅಂತ ಆ ಹಯಗ್ರೀವ ಅನ್ನೋ ಅಸುರ
ಪ್ರಯತ್ನ ಮಾಡಿದ ಅಂತ ಅರ್ಥ. ಪಕ್ಕದಲ್ಲೇ ಇದ್ದಂಥವನು ಅಂತಿಕೆ ಅಂದಿದ್ದಾರೆ. ಸಮೀಪದಲ್ಲೇ ಇದ್ದಂತಹ ಹಯಗ್ರೀವ ಎಂಬ ಒಬ್ಬ ಅಸುರ. ಮುಖತಃ ನಿಸೃತಾನ್ ವೇದಾನ್, ವೇದಗಳನ್ನ ಅಪಹಾರ ಮಾಡಿದ ಅಂದ್ರೆ ಮುಖತಃ ನಿಸೃತಾನ್ ವೇದಾನ್ ತದಭಿಮಾನಿನಃ, ವೇದಾಭಿಮಾನಿಗಳು, ಆ ವೇದಾಭಿಮಾನಿಗಳು ದೇಹಧಾರಿಗಳಾದಂತಹ ವೇದಾಭಿಮಾನಿ ದೇವತೆಗಳು, ಅವರನ್ನ ಬಲಿ ಹಯಗ್ರೀವ ಅಂದಿದ್ದಾರೆ. ಬಲಿ ಅಂದ್ರೆ ಬಲಿಷ್ಠನಾದಂತಹ ಹಯಗ್ರೀವ ಎಂಬ ದೈತ್ಯ, ಅವನು ಅಪಹಾರ ಮಾಡಿದ. ಕಾಲೇನಾಗತ ನಿದ್ರಸ್ಯ ಧಾತು ಶಿಶೈಷ ಬಲಿ ಮುಖತೋ ನಿಸೃತಾನ್ ವೇದಾನ್ ಹಯಗ್ರೀವೋಂತಿಕೆ ಹರತೆ ಜ್ಞಾತ್ವಾ ತದ್ದಾನವೇಂದ್ರಸ್ಯ ಹಯಗ್ರೀವಸ್ಯ ಚೇಷ್ಟಿತಂ ದಧಾರ ಶಫರೀ ರೂಪಂ ಭಗವಾನ್ ಹರಿರೀಶ್ವರಃ. ಈ ರೀತಿ ಮಹಾದಾನವನಾದಂತಹ ಹಯಗ್ರೀವ ಎಂಬಂತಹ ಅಸುರ ಮಾಡ್ತಾ ಇರುವ ಕೆಟ್ಟ ಕೆಲಸವನ್ನ ನೋಡಿ ತಿಳಿದು ಹಯಗ್ರೀವಸ್ಯ ಚೇಷ್ಟಿತಂ ಜ್ಞಾತ್ವಾ, ಭಗವಂತ ಸರ್ವಶಕ್ತನಾದಂಥವನು ಈಶ್ವರ, ಆ ಭಗವಂತ ಶಫರೀ ರೂಪಂ ದಧಾರ, ಮತ್ಸ್ಯ ರೂಪವನ್ನ ತೆಗೆದುಕೊಂಡ. ಶಫರಿ ಅಂತಂದ್ರೆ ಮೀನು. ನಡವೀರ ಚಲಚಿಮಃ ಪ್ರೋಷ್ಟೀತು ಶಫರೀ ದ್ವಯೋಹೋ ಅಂತ ಅಮರಕೋಶ. ಮೀನಿನ ಶರೀರವನ್ನ ತೆಗೆದುಕೊಂಡ ಅಂತ ಅರ್ಥ. ಜ್ಞಾತ್ವಾ ತದ್ದಾನವೇಂದ್ರಸ್ಯ ಹಯಗ್ರೀವಸ್ಯ ಚೇಷ್ಟಿತಂ ದಧಾರ ಶಫರೀ ರೂಪಂ ಭಗವಾನ್ ಹರಿರೀಶ್ವರಃ. ತತ್ರ ರಾಜಋಷಿ ಕಶ್ಚಿನ್ನಾಮ್ನಾ ಸತ್ಯವ್ರತೋ ಮಹಾನ್ ನಾರಾಯಣ ಪರೋ ತಪ್ಯತೆ ತಪಸ್ಸ ಸಲಿಲಾಶನಃ. ಆ ಮತ್ಸ್ಯರೂಪ ಏನಿದೆ ಅದನ್ನೇ ಒಬ್ಬ ಭಗವಂತನ ಭಕ್ತ, ನಾರಾಯಣನ ಭಕ್ತನಾದಂತಹ ಸತ್ಯವ್ರತ ಎಂಬಂತಹ ಒಬ್ಬ ಮಹಾರಾಜರ್ಷಿ ಧ್ಯಾನ ಮಾಡ್ತಾ ಅವನು ತಪಸ್ಸು ಮಾಡ್ತಾ ಇದ್ದ. ಕೇವಲ ನೀರನ್ನ ಮಾತ್ರ ಕುಡಿದು ತಪಸ್ಸು ಮಾಡ್ತಾ ಇದ್ದ. ಅಂದ್ರೆ ಹಿಂದಿನ ಕಲ್ಪದ ಕೊನೆ ಅಂತಂದ್ರೆ ಈಗಿನ ಕಲ್ಪದ, ಈ ದಿನಕಲ್ಪದ ಸ್ವಯಂಭುವ ಮನ್ವಂತರದ ಆದಿಯಲ್ಲಿ ಅಂತ ಇಟ್ಟುಕೊಳ್ಬೇಕು. ಈ ಕಲ್ಪ ಸ್ವಯಂಭುವ ಮನ್ವಂತರ ಪ್ರಾರಂಭ ಏನಾಗಿದೆ, ಆ ಸ್ವಯಂಭುವ ಮನ್ವಂತರದ ಪ್ರಾರಂಭದಲ್ಲಿ ಅಂತ ಅರ್ಥ. ಹಿಂದಿನ ಕಲ್ಪದ ಕೊನೆ ಅಂತಂದ್ರೆ ಆವಾಗ ಹಯಗ್ರೀವಾಸುರ ಏನ್ ಮಾಡಿದ, ವೇದಗಳನ್ನ ಅಪಹಾರ ಮಾಡಿದ. ಅವನು ವೇದಾಪಹಾರ ಮಾಡಿದಾಗ ಭಗವಂತ ಮತ್ಸ್ಯಾವತಾರವನ್ನ ತಾಳಿದ. ಆಮೇಲೆ ಈಗಿನ ಈ ದಿನಕಲ್ಪದ ಚಾಕ್ಷುಷ ಮನ್ವಂತರದ ಕೊನೆಯಲ್ಲಿ ಸತ್ಯವ್ರತ ಎಂಬಂತಹ ಮಹಾರಾಜನನ್ನ ಅನುಗ್ರಹ ಮಾಡ್ಲಿಕ್ಕೋಸ್ಕರ ಅದೇ ಮತ್ಸ್ಯ, ಯಾವ ಮತ್ಸ್ಯ ಹಿಂದೆ ಅವತಾರ ಮಾಡಿದ್ನೋ ಅವನೇ ಮತ್ತೆ ವ್ಯಕ್ತನಾದ ಅಂತ ಹಾಗಿಟ್ಟುಕೊಳ್ಬೇಕು. ಮುಂದೆ ವಿಸ್ತಾರವಾಗಿ ಸತ್ಯವ್ರತ ಮಹಾರಾಜನ ಕಥೆಯನ್ನ, ಜೊತೆಗೆ ಸಂಕ್ಷೇಪವಾಗಿ ಹಯಗ್ರೀವನ ವೃತ್ತಾಂತವನ್ನು ಕೂಡ ಹೇಳ್ತಾರೆ. ಸತ್ಯವ್ರತ ಮಹಾರಾಜನ ಚರಿತ್ರೆಯನ್ನ ವಿಸ್ತಾರವಾಗಿ ಹೇಳಿದ್ದಾರೆ. ಅಲ್ಲಿ ಜೊತೆಯಲ್ಲಿ ಹೇಳುವಾಗ ಹಯಗ್ರೀವ ಏನಿದ್ದಾನೆ ಅವನ ಒಂದು ಚರಿತ್ರೆಯನ್ನು ಕೂಡ ಸಂಕ್ಷೇಪವಾಗಿ ಹೇಳ್ತಾರೆ. ದಿನಪ್ರಳಯದಲ್ಲಿ 3 ಲೋಕವೂ ಕೂಡ ಸುಟ್ಟು ಹೋಗಿರ್ತದೆ ಅಂತ ನಾವು ಕೇಳಿದ್ದೇವೆ.
ಎಲ್ಲವೂ ಸುಟ್ಟು ಹೋದ ಮೇಲೆ ಎಲ್ಲೆಲ್ಲೂ ಪ್ರಳಯ ಸಮುದ್ರ ಅನ್ನೋದು ಆವರಿಸ್ಕೊಂಡು ಬಿಟ್ಟಿರ್ತದೆ. ಆವಾಗ ಹಯಗ್ರೀವನನ್ನ ವಧೆ ಮಾಡೋದು, ಆಮೇಲೆ ಮನ್ವಂತರ ಪ್ರಳಯದಲ್ಲಿ ಮೂರು ಲೋಕದ ಚರಾಚರ ಜಂತುಗಳೆಲ್ಲ ನಾಶವಾಗ್ತದೆ, ಎಲ್ಲವೂ ಜಲದಿಂದ ಆವೃತ ಆಗಿ ಬಿಟ್ಟಿರ್ತದೆ. ಆವಾಗ ಸತ್ಯವ್ರತನಿಗೆ ಮತ್ಸ್ಯ ರೂಪದಿಂದ ಅವನಿಗೆ ದರ್ಶನವನ್ನ ಕೊಡ್ತಾನೆ. ಹೀಗೆ ಇಟ್ಕೊಳ್ಬೇಕು. ಅವನಿಗೆ ಶ್ರಾದ್ದ ದೇವ ಅಂತ ಕೂಡ ಹೆಸರು. ತತ್ರ ರಾಜಋಷಿ ಕಶ್ಚಿತ್ ನಾಮ್ನಾ ಸತ್ಯವ್ರತೋ ಮಹಾನ್ ನಾರಾಯಣ ಪರೋ ಅತಪ್ಯತೆ ತಪಸ್ಸ ಸಲಿಲಾಶನಃ. ಸಲಿಲಾಶನ ಅಂದ್ರೆ ಕೇವಲ ನೀರನ್ನ ಮಾತ್ರ ಕುಡಿದು ತಪಸ್ಸು ಮಾಡ್ತಾ ಇರ್ತಾನೆ. ಅಂತಹ ಆ ಭಕ್ತನಾದ ನಾರಾಯಣ ಪರನಾದ ಸತ್ಯವ್ರತ ಎಂಬಂತಹ ರಾಜರ್ಷಿ ಅವನು ತಪಸ್ಸನ್ನ ಮಾಡ್ತಾ ಇದ್ದ. ಯೋಸಾವಸ್ಮಿನ್ ಮಹಾಕಲ್ಪೆ ತನಯ ಸವಿವಸ್ವತಃ ಶ್ರಾದ್ದದೇವ ಇತಿ ಖ್ಯಾತೋ ಮನುತ್ವೇ ಹರಿಣಾರ್ಪಿತಃ. ಈ ಸತ್ಯವ್ರತನಿಗೆನೆ ಶ್ರಾದ್ದದೇವ ಅಂತ ಹೆಸರು. ವೈವಸ್ವತ ಮನ್ವಂತರದಲ್ಲಿ ವೈವಸ್ವತ ಮನು ಕಲ್ಪದಲ್ಲಿ ವಿವಸ್ವಾನ್ ಎಂಬಂತಹ ಸೂರ್ಯ ಏನಿದ್ದಾನೆ ಅವನ ಮಗನಾಗಿ ಅವತಾರ ಮಾಡಿದವನು. ವಿವಸ್ವಾನ್ ಎಂಬ ಸೂರ್ಯನ ಮಗ ಶ್ರಾದ್ದದೇವ ಎಂಬ ಹೆಸರಿನಿಂದ ಪ್ರಸಿದ್ಧನಾಗಿ ಈ ಮನ್ವಂತರದ ಮನುವಿನ ಪದವಿಯನ್ನ ಭಗವಂತನ ಅನುಗ್ರಹದಿಂದ ಪಡ್ಕೊಂಡಿದ್ದಾನೆ. ವೈವಸ್ವತ ಮನ್ವಂತರಕ್ಕೆ ಅಧಿಪತಿಯಾಗಿರ್ತಕ್ಕಂಥವನು ಶ್ರಾದ್ದದೇವ ಎಂಬುದಾಗಿ ಪ್ರಸಿದ್ಧನಾಗಿರ್ತಕ್ಕಂಥವನು. ವಿವಸ್ವಾನ್ ಎಂಬ ಸೂರ್ಯನ ಮಗನಾದ್ದರಿಂದ ಅವನಿಗೆ ವೈವಸ್ವತ ಮನು ಅಂತ ಕರೀತಾರೆ. ಅವನ ಹೆಸರು ಶ್ರಾದ್ದದೇವ ಅಂತ. ವಿವಸ್ವತಃ ತನಯ. ಭಗವಂತನ ಅನುಗ್ರಹದಿಂದ ಅವನು ಈ ಮನ್ವಂತರದ ಅಧಿಪತಿಯಾಗಿ ಮನುವಾಗಿ ಅವನು ಈ ಮನ್ವಂತರವನ್ನ ಆಳ್ತಾ ಇದ್ದಾನೆ. ಯೋಸಾವಸ್ಮಿನ್ ಮಹಾಕಲ್ಪೆ ತನಯ ಸವಿವಸ್ವತಃ ಶ್ರಾದ್ದದೇವ ಇತಿ ಖ್ಯಾತೋ ಮನುತ್ವೇ ಹರಿಣಾರ್ಪಿತಃ. ಏಕದಾ ಕೃತಮಾಲಾಯಾಂ ಕುರ್ವತೋ ಜಲತರ್ಪಣಂ ತಸ್ಯಾಂಜಲ್ಯುದಕೆ ಕಾಚಿತ್ ಶಫರ್ಯೇಕಾಭ್ಯಪದ್ಯತ. ಹೀಗೆ ಸತ್ಯವ್ರತ ಮಹಾರಾಜ ಅವನು ತಪಸ್ಸು ಮಾಡ್ತಾ ಇದ್ದ. ಒಂದು ದಿವಸ ಕೃತಮಾಲಾ ಎಂಬಂತಹ ಒಂದು ನದಿಯಲ್ಲಿ ಜಲತರ್ಪಣವನ್ನ ಕೊಡ್ತಾ ಇದ್ದಾನೆ. ನೀರನ್ನ ಬೊಗಸೆಯಲ್ಲಿ ಎತ್ತಿ ತರ್ಪಣವನ್ನ ಕೊಡಬೇಕು ಅಂತ ನೀರನ್ನ ಬೊಗಸೆಯಿಂದ ಎತ್ತಿದಾಗ ಅವನ ಆ ಬೊಗಸೆಯ ನೀರಿನಲ್ಲಿ ಒಂದು ಚಿನ್ಮಯವಾದಂತಹ ಅನಿರ್ವಚನೀಯವಾದಂತಹ ಒಂದು ಸಣ್ಣ ಮೀನು ಕಾಣಿಸ್ಕೊಳ್ತು. ಅವನಿಗೆ ಕಾಣಿಸ್ಕೊಂತದ್ದು ಮೀನು ಆ ನೀರಿನ ಒಳಗೆ. ಜಲತರ್ಪಣ ಕೊಡಬೇಕು ಅಂತ ಬೊಗಸೆಯಿಂದ ನೀರನ್ನು ಎತ್ತಿದಾನೆ. ಆ ನೀರಿನಲ್ಲಿ ತುಂಬಾ ಚಿಕ್ಕದಾದಂತಹ ಒಂದು ಮೀನು ಕಾಣಿಸ್ಕೊಳ್ತು. ಕಾಚಿತ್ ಅಂತಿದೆ ಇಲ್ಲಿ. ಕಾಚಿತ್ ಶಪರಿ, ಏಕಾ ಶಪರಿ, ಕಾಚಿತ್ ಏಕಾ ಶಪರಿ ಅಭ್ಯಪದ್ಯತ ಅಂತಿದೆ. ಯಾವುದೋ ಒಂದು ಅಂತ ಅರ್ಥ. ಕಾಚಿತ ಅನ್ನೋ ಶಬ್ದಕ್ಕೆ ಸಂಸ್ಕೃತದಲ್ಲಿ ಕಾಚಿತ್ ಯಾವುದೋ ಒಂದು ಅಂತ. ಆದ್ರೆ ಯಾವುದೋ ಒಂದು ಅಂತನ್ನೋ ಅರ್ಥವನ್ನ ಇಟ್ಟುಕೊಂಡ್ರೆ ಏಕಾ ಶಪರಿ ಅಂತಿದೆ. ಏಕ ಅನ್ನೋ ಶಬ್ದ ವ್ಯರ್ಥ ಆಗ್ತದೆ.
ಅದಕ್ಕೆ ಕಾ ಕಾಚಿತ್ ಅಂತ ಅನ್ನೋದಕ್ಕೆ ಅಲ್ಲಿ ಆ ಪದವನ್ನು ಹೇಳಲಿಕ್ಕೆ ಉದ್ದೇಶವೇ ಬೇರೆ ಇದೆ. ಏಕಾಶಪರಿ ಅಂತ ಹೇಳಿದ್ರೆ ಸಾಕಾಗಿತ್ತು, ಮತ್ತೆ ಕಾಚಿತ್ ಅಂತ ಯಾಕೆ? ಅಥವಾ ಕಾಚಿತ್ ಶಪರಿ ಸಾಕಾಗಿತ್ತು, ಮತ್ತೆ ಏಕ ಯಾಕೆ? ಕಾಚಿತ್ ಶಪರಿ ಏಕ ಅಂತ ಎರಡು ಪದಗಳನ್ನು ಬಳಸಿದ್ದಾರೆ. ಹಾಗಾಗಿ ಏಕಾಶಪರಿ ಅಂದ್ರೆ ಒಂದು ಮೀನು, ಯಾವುದೋ ಒಂದು ಮೀನು ಅಂತಾನೆ ಅರ್ಥ ಏಕಾಶಪರಿ ಅಂದ್ರೆ. ಮತ್ತೆ ಕಾಚಿತ್ ಅನ್ನೋ ಶಬ್ದಕ್ಕೆ ಕಾ ಅಂದ್ರೆ ಅನಿರ್ವಚನೀಯ ಅಂತ ಅರ್ಥ. ಚಿತ್ ಶಪರಿ ಅಂತ, ಕಾ ಚಿತ್ ಶಪರಿ ಅಂತ ಬಿಡಿಸ್ಕೊಳ್ಬೇಕು. ಕಾ ಅಂದ್ರೆ ಅನಿರ್ವಚನೀಯವಾದ, ಚಿತ್ ಶಪರಿ ಅಂದ್ರೆ ಚಿನ್ಮಯವಾದ ಮೀನು ಅಂತ ಅರ್ಥ. ಅದು ಲೋಕದ ಮೀನಿನಂತೆ ಮೀನಲ್ಲ, ಅದು ಚಿನ್ಮಯವಾದಂತಹ ಒಂದು ಮೀನು, ಚಿದಾನಂದಾತ್ಮಕವಾದ ಮೀನು ಅಂತ ಅರ್ಥ. ಚಿನ್ಮಯ ಅದು, ಅಂತಹ ಒಂದು ಮೀನು. ಅದು ಹೇಗಿತ್ತು ಅನ್ನೋದನ್ನ ಶಬ್ದಗಳಿಂದ ವರ್ಣನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದರ ಸ್ವರೂಪವನ್ನ ನಾವು ಸಾಧಾರಣ ಶಬ್ದಗಳಿಂದ ವರ್ಣನೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ರಿಂದ ಅದನ್ನ ಕಾ ಅಂತ ಕರೆದಿದ್ದಾರೆ. ಕಾ ಅಂದ್ರೆ ಅನಿರ್ವಚನೀಯ ಅಂತ ಅರ್ಥ. ಅದನ್ನ ವರ್ಣನೆ ಮಾಡಲಿಕ್ಕೆ ವಚನಗಳು ಸಾಕಾಗೋದಿಲ್ಲ. ಅಂತಹ ಒಂದು ಚಿನ್ಮಯವಾದ ಮೀನು ಅಂತ ಅರ್ಥ ಇಟ್ಟುಕೊಳ್ಬೇಕು. ಎಲ್ಲವೂ ಭಗವಂತನ ಅವತಾರಗಳು ಇದು ಅಂತಲ್ಲ. ಭಗವಂತನ ಎಲ್ಲ ಅವತಾರಗಳು ಕೂಡ ಅನಿರ್ವಚನೀಯಗಳೇ, ಎಲ್ಲ ಅವತಾರಗಳು ಚಿನ್ಮಯಗಳೇ. ಭಗವಂತನ ಅವತಾರಗಳನ್ನ ನಾವು ಪೂರ್ಣವಾಗಿ ಶಬ್ದಗಳಿಂದ ವರ್ಣನೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಎಲ್ಲವೂ ಅನಿರ್ವಚನೀಯವಾದದ್ದು. ಅನಿರ್ವಚನೀಯ ಅನ್ನೋ ಶಬ್ದಕ್ಕೆ ವಚನಗಳಿಂದ ಅವನನ್ನ ಹೇಳಿ ಮುಗಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅರ್ಥ. ಆದ್ರೆ ಅವನನ್ನ ವಚನಗಳಿಂದಲೇ ಹೇಳಬೇಕು, ಬೇರೆ ದಾರಿ ಇಲ್ಲ. ಅವನನ್ನ ನಾವು ವೇದಗಳಿಂದಲೇ ತಿಳ್ಕೊಳ್ಬೇಕು. ವೇದಗಳು ಅಂದ್ರೇನು? ವಚನಗಳೇ. ವೇದೈಕ ಸಮಧಿಗಮ್ಯ ಅವನು, ವೇದಗಳಿಂದಲೇ ಅವನನ್ನು ತಿಳ್ಕೊಳ್ಬೇಕು. ಆದ್ರೆ ಎಲ್ಲಾ ವೇದಗಳು ಎಷ್ಟು ವರ್ಣನೆ ಮಾಡಿದರೂ ಕೂಡ ಅವನನ್ನ ಪೂರ್ತಿಯಾಗಿ ನಾನು ಹೇಳಿ ಮುಗಿಸಿದೆ ಅಂತ ಅನ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಅನಿರ್ವಚನೀಯ, ವಚನದಿಂದ ಪೂರ್ಣವಾಗಿ ಹೇಳಿ ಮುಗಿಸ್ಲಿಕ್ಕೆ ಸಾಧ್ಯ ಇಲ್ಲದೆ ಇರೋನು ಅಂತ ಅರ್ಥ. ವಚನದಿಂದ ಹೇಳಲಿಕ್ಕೆ ಬರೋದಿಲ್ಲ, ಯಾವ ಶಬ್ದವೂ ಅವನನ್ನು ಹೇಳೋದಿಲ್ಲ ಅಂತ ಅರ್ಥ ಅಲ್ಲ. ಎಲ್ಲಾ ಶಬ್ದಗಳು ಅವನನ್ನೇ ಹೇಳೋದು. ಎಲ್ಲಾ ಶಬ್ದಗಳು ಅವನನ್ನು ಹೇಳಿದ್ರೂ ಕೂಡ ಆ ಶಬ್ದಗಳು ಅವನನ್ನು ಪೂರ್ತಿಯಾಗಿ ಹೇಳಿ ಮುಗಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ವೇದದಲ್ಲೇ ಈ ಮಾತು ಬರ್ತದೆ. ಪೂರ್ಣವಾಗಿ ಅವನನ್ನ ಹೇಳಲಿಕ್ಕಾಗದೆ ವೇದಗಳು ಹಿಂತಿರುಗಿ ವಾಪಸ್ ಬರ್ತಾ ಇದ್ದಾವೆ ಅಂತ. ಅಂದ್ರೆ ಅವನನ್ನ ಪೂರ್ಣವಾಗಿ ಶಬ್ದಗಳಿಂದ ವರ್ಣನೆ ಮಾಡಿ ಮುಗಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅರ್ಥ. ಇವರು ಮಾಯಾವಾದಿಗಳು ಅನಿರ್ವಚನೀಯ ಅಂತ ಹೇಳ್ತಾರ. ಅನಿರ್ವಚನೀಯ ಅಲ್ಲ. ಅನಿರ್ವಚನೀಯ ಅಂತಂದ್ರೆ ಯಾವ ಶಬ್ದದಿಂದಲೂ ವಾಚ್ಯ ಅಲ್ಲ ಅಂತ ಅರ್ಥ ಬರ್ತದೆ ಮೇಲ್ನೋಟಕ್ಕೆ. ಆ ರೀತಿ ಅರ್ಥ ಇಟ್ಟುಕೊಳ್ಬಾರ್ದು. ಶಬ್ದಗಳಿಂದಲೇ ವಾಚ್ಯ ಅವನು, ಎಲ್ಲಾ ಶಬ್ದಗಳಿಂದಲೂ ಅವನೇ ವಾಚ್ಯ. ಅನಿರ್ವಚನೀಯ ಅಂದ್ರೆ ವಚನ ಅವನನ್ನು ಹೇಳೋದೇ ಇಲ್ಲ, ಯಾವ ವಚನವೂ ಅವನನ್ನು ಹೇಳೋದಿಲ್ಲ ಅಲ್ಲ, ಎಲ್ಲಾ ಶಬ್ದಗಳು ಅವನನ್ನೇ ಹೇಳೋದು. ಆದ್ರೆ ಶಬ್ದಗಳಿಂದ ಹೇಳಿ ಮುಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ಪೂರ್ಣವಾಗಿ ವಚನಗಳಿಂದ ಅವನನ್ನ ಹೇಳಬಹುದು ಅಂತ ಆ ತರ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಹಾಗರ್ಥ. ಅಂತಹ ನಿರ್ವಚನೀಯವಾದಂತಹ ಚಿತ್ ಶಪರಿ ಅಂದ್ರೆ ಚಿನ್ಮಯವಾದಂತಹ ಒಂದು ಮೀನು, ಸಣ್ಣ ಮೀನು. ಅದು ಅವನ ಕೈಯಲ್ಲಿ ಕಾಣಿಸ್ಕೊಂತು. ಬೊಗಸೆಯಿಂದ ನೀರನ್ನ ಎತ್ತಿ ಬಿಡಬೇಕು ಅಂತ ಬೊಗಸೆ ನೀರನ್ನ ಎತ್ತಿಕೊಂಡಾಗ ಆ ನೀರಿನಲ್ಲಿ ತನ್ನ ಬೊಗಸೆಯೊಳಗೆ ಆ ಸಣ್ಣ ಮೀನು ಅವನಿಗೆ ಕಾಣಿಸಿಕೊಂತು. ಏಕದಾ ಕೃತಮಾಲಾಯಾಂ ಕುರ್ವತೋ ಜಲತರ್ಪಣಂ ತಸ್ಯಾಂಜಲ್ಯುದಕೆ ಕಾಚಿತ್ ಛಪರ್ಯೇಕಾಭ್ಯಪದ್ಯತ ಸತ್ಯವ್ರತೋಂಜಲಿಗತಾಂ ಸಹತೋ ಯೇನ ಭಾರತ ಉತ್ಸಸರ್ಜ ನದೀತೋಯೇ ಶಫರೀಂ ದ್ರಮಿಡೇಶ್ವರಃ. ಸತ್ಯವ್ರತ ಮಹಾರಾಜನನ್ನ ದ್ರಮಿಡೇಶ್ವರ ಅಂತ ಕರೆದಿದ್ದಾರೆ. ದ್ರಾವಿಡ ದೇಶಕ್ಕೆ ಒಡೆಯ ಅಂತ ಅರ್ಥ. ದ್ರಮಿಡೇಶ್ವರ ಅಂದ್ರೆ ದ್ರಾವಿಡ ದೇಶಕ್ಕೆ ಒಡೆಯನಾಗಿರ್ತಕ್ಕಂತಹ ಆ ಸತ್ಯವ್ರತ ರಾಜನ ಬೊಗಸೆಯಲ್ಲಿ ಏನೊಂದು ಮೀನಿತ್ತು. ಆ ಬೊಗಸೆಯಲ್ಲಿದ್ದ ಮೀನನ್ನ ಆ ನೀರಿನ ಜೊತೆಗೆ ನದಿಯಲ್ಲಿ ಬಿಟ್ಟು ಬಿಟ್ಟ ತರ್ಪಣ ಕೊಡುವಾಗ.
ಆ ನೀರು ತರ್ಪಣ ಕೊಟ್ಟ. ಆ ತರ್ಪಣದ ಜೊತೆಯಲ್ಲಿ ಆ ನೀರಿನ ಜೊತೆಯಲ್ಲಿ ಇದ್ದಂತಹ ಮೀನು ಕೂಡ ಆ ನದಿಯಲ್ಲಿ ಹಾಗೆ ಬಿತ್ತು. ಉತ್ಸಸರ್ಜ ಬಿಟ್ಟ. ನದಿ ತೋಯೆ ಉತ್ಸಸರ್ಜ, ತನ್ನ ಕೈಯಲ್ಲಿ ಬೊಗಸೆಯಲ್ಲಿ ಬಂದಂತಹ ಮೀನನ್ನು ಕೂಡ ನೀರಿನ ಜೊತೆಯಲ್ಲಿ ಆ ನದಿಯಲ್ಲೇ ಬಿಟ್ಟುಬಿಟ್ಟ. ಸತ್ಯವ್ರತೋಂಜಲಿಗತಾಂ ಸಹ ತೋಯೇನ ಭಾರತ ಉತ್ಸಸರ್ಜ ನದಿ ತೋಯೇ ಶಫರೀಂ ದ್ರಮಿಡೇಶ್ವರ ತಮಾಹ ಸಾತಿ ಕರುಣಂ ಮಹಾಕಾರುಣಿಕಂ ನೃಪಂ ಯಾದೋಭ್ಯೋ ಜ್ಞಾತಿಘಾತಿಭ್ಯೋ ದೀನಾಂ ಮಾಂ ದೀನವತ್ಸಲ ಕಥಂ ವಿಸೃಜಸೆ ರಾಜನ್ ಭೀತಾಮಸ್ಮಿನ್ ಸರಿಜ್ಜಲೇ. ಕೂಡಲೇ ಆ ಮೀನು ಹೇಳ್ತು, ಬಹಳ ದೈನ್ಯದಿಂದ ಹೇಳ್ತು ಅಂತ ಹೇಳ್ತಾ ಇದ್ದಾರೆ. ಅತಿ ಕರುಣಂ ಮಹಾಕಾರುಣಿಕಂ ನೃಪಂ ಆಹ, ಮಹಾಕರುಣಾಮಯನಾದಂತಹ ರಾಜನಿಗೆ ಈ ಮೀನು ಹೇಳ್ತು. ಏನ್ ಹೇಳ್ತು ಅಂದ್ರೆ, ದೀನವತ್ಸಲ, ಎಲೆ ದೀನವತ್ಸಲನಾಗಿರ್ತಕ್ಕಂತಹ ರಾಜನೇ, ಈ ನದಿಯಲ್ಲಿ ನನ್ನನ್ನ ಯಾಕೆ ಬಿಡ್ತಾ ಇದ್ದಿ? ನನ್ನನ್ನು ಹೇಗೆ ಬಿಡ್ತಿದ್ದಿ? ನಾನು ದೀನನಾಗಿದ್ದೇನೆ, ನೀನು ದೀನವತ್ಸಲ. ತಮ್ಮ ಜಾತಿಯ ಸಣ್ಣ ಮೀನುಗಳನ್ನ ಕೊಲ್ಲುವಂತಹ ದೊಡ್ಡ ದೊಡ್ಡ ಮೀನುಗಳೆಲ್ಲ ಈ ನದಿಯಲ್ಲಿ ಇರ್ತಾವೆ, ಅದರಿಂದ ನನಗೆ ಭಯ ಆಗ್ತದೆ ಅಂತ ಹೇಳುತ್ತದೆ. ಕಥಂ ವಿಸೃಜಸೆ, ನನ್ನನ್ನು ಹೇಗೆ ಬಿಡ್ತಿದಿ ಈ ನದಿಯಲ್ಲಿ? ಭೀತಾಂ ಅಸ್ಮಿನ್ ಸರಿಜ್ಜಲೆ, ಈ ನೀರಿನೊಳಗೆ ಜ್ಞಾತಿಭ್ಯೋ ಯಾದೋಭ್ಯೋ, ದೊಡ್ಡ ದೊಡ್ಡ ಮೀನುಗಳು ಸಣ್ಣ ಮೀನುಗಳನ್ನ ತಿಂದು ಬಿಡ್ತಾವೆ. ಸಣ್ಣ ಮೀನುಗಳನ್ನ ತಿನ್ನುವಂತಹ ದೊಡ್ಡ ದೊಡ್ಡ ಮೀನುಗಳೆಲ್ಲ ಇದ್ದಾವೆ, ಅದರಿಂದ ನನಗೆ ಭಯ ಆಗ್ತದೆ, ಭಯ ಪಡ್ತಾ ಇದ್ದೇನೆ ನಾನು. ಅಂತಹ ನನ್ನನ್ನ ನೀನು ಈ ನದಿ ನೀರಿನಲ್ಲಿ ಹೇಗೆ ಬಿಡ್ತಿದ್ದೀ ಅಂತ ದೀನವಾಗಿ ಕೇಳ್ತಾ ಇದೆ ಆ ಮೀನು, ಸಣ್ಣ ಮೀನು. ತಮಾಹ ಸಾತಿ ಕರುಣಂ ಮಹಾಕಾರುಣಿಕಂ ನೃಪಂ ಯಾದೋಭ್ಯೋ ಜ್ಞಾತಿಘಾತಿಭ್ಯೋ ದೀನಾಂ ಮಾಂ ದೀನವತ್ಸಲ ಕಥಂ ವಿಸೃಜಸೆ ರಾಜನ್ ಭೀತಾಮಸ್ಮಿನ್ ಸರಿಜ್ಜಲೆ. ಶ್ರೀಶುಕ ಉವಾಚ ಸ ಆತ್ಮನೋನುಗ್ರಹಾರ್ಥಂ ಪ್ರೀತ್ಯಾ ಮತ್ಸ್ಯ ವಪುರ್ಧರಂ. ಪ್ರಾಪ್ತಂ ಮತ್ಸ್ಯ ವಪುರ್ಧರಂ ಅಂತ ಕೂಡ ಪಾಠ ಇದೆ. ವಿಜಯಧ್ವಜ ತೀರ್ಥ ಪ್ರಕಾರ ಪ್ರೀತ್ಯ ಮತ್ಸ್ಯ ವಪುರ್ಧರಂ ಅನ್ನೋ ಪಾಠ. ಉಳಿದವರು ಪ್ರಾಪ್ತಂ ಮತ್ಸ್ಯ ವಪುರ್ಧರಂ ಅನ್ನೋ ಪಾಠ ಇಟ್ಕೊಂಡಿದ್ದಾರೆ. ಅಜಾನನ್ ರಕ್ಷಣಾರ್ಥಾಯ ಶಫರ್ಯಾ ಸಮನೋ ದಧೇ. ಶುಕಾಚಾರ್ಯರು ಹೇಳ್ತಾ ಇದ್ದಾರೆ, ತನ್ನನ್ನ ಅನುಗ್ರಹ ಮಾಡಲಿಕ್ಕೋಸ್ಕರ ಪ್ರೀತಿಯಿಂದ ಮೀನಿನ ರೂಪವನ್ನ ಧಾರಣೆ ಮಾಡಿ ಬಂದಂತಹ ಭಗವಂತ ಇವನು ಅನ್ನೋದು ಗೊತ್ತಿಲ್ಲ ಅವನಿಗೆ, ರಾಜನಿಗೆ. ಯಾವುದೋ ಒಂದು ಸಣ್ಣ ಮೀನು, ಅದು ಪಾಪ ರಕ್ಷಣೆಗೋಸ್ಕರ ನನ್ನನ್ನ ಬೇಡ್ಕೊಳ್ತಾ ಇದೆ ಅಂತ ತಿಳ್ಕೊಂಡು ಬಿಟ್ಟ. ಆ ಮೀನು ಮಾತಾಡಿದ್ದು ನೋಡಿ, ನನ್ನನ್ನು ರಕ್ಷಣೆ ಮಾಡು, ನಾನು ಹೆದರ್ತೇನೆ, ಇಲ್ಲಿ ದೊಡ್ಡ ದೊಡ್ಡ ಮೀನುಗಳೆಲ್ಲ ನನ್ನನ್ನು ತಿಂದು ಹಾಕಿ ಬಿಡ್ತಾವೆ, ನನಗೆ ಹೆದರಿಕೆ ಆಗ್ತದೆ ಅಂತ ಹೇಳಿ ತನ್ನನ್ನು ರಕ್ಷಣೆ ಮಾಡ್ಲಿಕ್ಕೋಸ್ಕರ ಬೇಡ್ಕೊಳ್ತಾ ಇದೆ ಮೀನು ಅಂತ. ಯಾವುದೋ ಒಂದು ಸಾಧಾರಣ ಮೀನು ಅಂತಾನೆ ತಿಳ್ಕೊಂಡಿದ್ದಾನಷ್ಟೇ ಹೊರತು ತನ್ನನ್ನು ರಕ್ಷಣೆ ಅನುಗ್ರಹ ಮಾಡ್ಲಿಕ್ಕೋಸ್ಕರ ತನ್ನ ಮೇಲಿನ ಕರುಣೆಯಿಂದ ಮೀನಿನ ರೂಪವನ್ನು ಧಾರಣೆ ಮಾಡಿ ಬಂದಂತಹ ಸಾಕ್ಷಾತ್ ಭಗವಂತ ಇವನು ಅನ್ನೋದನ್ನ ತಿಳ್ಕೊಳ್ಳಿಲ್ಲ ಆ ರಾಜ. ಸಹ ಆತ್ಮನೋ ಅನುಗ್ರಹಾರ್ಥಂ ಪ್ರೀತ್ಯಾ ಮತ್ಸ್ಯವಪುರ್ಧರಂ ಅಜಾನನ್ ಅಂತ.
ತಮ್ಮ ಆತ್ಮನೋ ಅನುಗ್ರಹಾರ್ಥಂ ಅಂತ ಇನ್ನೊಂದು ಪಾಠ ಇದೆ. ತಂ ಮತ್ಸ್ಯವಪುರ್ಧರಂ ತಂ ಅಜಾನನ್ ಅಂತ, ಮತ್ಸ್ಯರೂಪವನ್ನು ತಾಳಿ ಬಂದಂತಹ ತಂ ಅವನನ್ನ ಭಗವಂತ ಅಂತ ತಿಳ್ಕೊಳ್ಳಿಲ್ಲ. ಅಜಾನನ್, ಹರಿಂ ಅಜಾನನ್ ಅಂತ. ಸಹ ಅಂದ್ರೆ ಅವನು ಅಂತ ಅಲ್ಲಿಗೆ ಇಟ್ಕೊಳ್ಬೇಕು. ಆ ರಾಜ ತನ್ನನ್ನು ಅನುಗ್ರಹ ಮಾಡಲಿಕ್ಕೆ ಬಂದಂತಹ ಭಗವಂತ ಇವನು ಅನ್ನೋದನ್ನ ತಿಳ್ಕೊಳ್ಳದೆ, ಸಾಧಾರಣ ಯಾವುದೋ ಒಂದು ಮೀನು ತನ್ನ ರಕ್ಷಣೆಗೋಸ್ಕರ ಕೇಳ್ತಾ ಇದೆ ಅಂತ ಮನೋದಧೆ, ಅದನ್ನ ರಕ್ಷಣೆ ಮಾಡಬೇಕು ಅಂತ ಸಂಕಲ್ಪ ಮಾಡಿದ. ತನ್ನ ರಕ್ಷಣೆಗೋಸ್ಕರನೇ, ತನ್ನ ಅನುಗ್ರಹಕ್ಕೋಸ್ಕರನೇ ಬಂದಂತಹ ಭಗವಂತ ಅವನು, ಆದ್ರೆ ಅದನ್ನ ಇವನು ರಕ್ಷಣೆ ಮಾಡಬೇಕು ಅಂತ ಮನಸ್ಸು ಮಾಡಿದ ಅಂತ ಹಾಗಿಟ್ಕೊಳ್ಬೇಕಲ್ಲಿ. ತನ್ನನ್ನೇ ರಕ್ಷಣೆ ಮಾಡ್ಲಿಕ್ಕೆ ಬಂದವನವನು, ಅವನನ್ನ ರಕ್ಷಣೆ ಮಾಡಬೇಕು ಅಂತ ಇವನು ಮನಸ್ಸು ಮಾಡ್ದ. ಯಾರನ್ನ ರಕ್ಷಣೆ ಮಾಡೋದು ಗೊತ್ತಿಲ್ಲ ಅವನಿಗೆ. ಅಜಾನನ್, ಇದೇ ಭಗವಂತನೇ ಇವನು ನನ್ನ ರಕ್ಷಣೆಗೋಸ್ಕರ ಬಂದಿದ್ದಾನೆ, ನನ್ನ ಅನುಗ್ರಹಕ್ಕೋಸ್ಕರ ಬಂದಿದ್ದಾನೆ ಅಂತ ಗೊತ್ತಿಲ್ಲ. ಅದಕ್ಕೋಸ್ಕರ ತದ್ರಕ್ಷಣಾರ್ಥಂ ಮನೋದದೆ, ಅದನ್ನ ರಕ್ಷಣೆ ಮಾಡಬೇಕು ಅಂತ ಮನಸ್ಸು ಮಾಡಿದ. ಸ ಆತ್ಮನೋನುಗ್ರಹಾರ್ಥಂ ಪ್ರೀತ್ಯಾ ಮತ್ಸ್ಯವಪುರ್ಧರಂ ಅಜಾನನ್ ರಕ್ಷಣಾರ್ಥಾಯ ಶಫರ್ಯಾ ಸಮನೋದಧೇ. ಅಲ್ಲಿಗೆ 15 ಶ್ಲೋಕ ಆಯ್ತು, ಸಾಕು. ಶ್ರೀಕೃಷ್ಣಾರ್ಪಣಮಸ್ತು. ಗುರುಗಳು, ದ್ರಾವಿಡ ದೇಶ ಅಂದ್ರೆ ಯಾವ್ಯಾವ ಇದು ಬರುತ್ತೆ ಇವಾಗ ಹೇಳೋ? ದಕ್ಷಿಣ ಭಾರತನ ಇಲ್ಲ ಬೇರೆ? ಅದು ಕರೆಕ್ಟ್ ಆಗಿ ಗೊತ್ತಿಲ್ಲ ರೀ, ಹೇಳಿ. ಬಟ್ ದ್ರವಿಡ ಎಂಬ ಶಬ್ದ ಆಚಾರ, ಅದು ದೇಶವಾ ಇಲ್ಲ ಒಂದು ಲ್ಯಾಂಗ್ವೇಜ್? ಅದು ಏನದು ಆಚಾರ ದ್ರವಿಡ ಎಂಬ ಶಬ್ದ? ವಾಯ್ಸ್ ಕೇಳ್ತಾ ಇಲ್ಲ ಗುರುಗಳೇ ನೀವು ಹೇಳೋದು? ನಮಸ್ಕಾರ. ನಮಸ್ಕಾರ ಗುರು. ಹರೇ ನಮಃ. ನಮಸ್ಕಾರ ಗುರುಗಳೇ. ಹರಯೇ ನಮಃ. ಅದರ ದ್ರವಿಡ ಎಂಬ ಶಬ್ದ ಏನದು? ದೇಶನ ಹೇಳತ್ತೀಯಾ ಇಲ್ಲ ಒಂದು ಇದನ್ನೇ ಹೇಳತ್ತೀಯಾ? ಅದು ಅದೇ ಪ್ರದೇಶವನ್ನ ಹೇಳುವಂತ ಶಬ್ದ ದ್ರವಿಡ ದೇಶ. ಇದೆಲ್ಲವೂ ದ್ರಾವಿಡ ದೇಶ ಅಂತಾನೆ ಕರೀತಾರೆ ಎಲ್ಲ. ಯಾವ್ದು ದ್ರಾವಿಡ ದೇಶ ಅಂದ್ರೆ ಯಾವ್ದು ಅಂತ ಕೇಳಿದೆ ನಾನು. ಯಾವುದು ಅಂದ್ರೆ ಈ ಸೈಡ್, ದಕ್ಷಿಣ ಭಾರತ. ಬೇರೆ ಬುಕ್ ಅಲ್ಲಿ ಓದಿದೆ, ಅದರಲ್ಲಿ ಈ ತರ ಕೊಟ್ಟಿದ್ದಾರೆ. ಕರೆಕ್ಟ್ ಅಲ್ವಾ ಗೊತ್ತಿಲ್ಲ. ದ್ರವಿಡ ದೇಶ ಅಂದ್ರೆ ತಮಿಳ್ನಾಡು, ಇವಾಗಿರೋ ತಮಿಳ್ನಾಡು, ಪಾಂಡಿಚೇರಿ, ಕೇರಳ, ಆಂಧ್ರ ಎಲ್ಲ ಸೇರಿ ದ್ರವಿಡ ದೇಶ. ಇದರಲ್ಲಿ ಇವರು ಸತ್ಯದ ಇವರು ಇದಾರಲ್ಲ, ಈ ರಾಜ, ಇವರು ಪಾಂಡ್ಯ ದೇಶದಲ್ಲಿ ಕಿಂಗ್ ಆಗಿದ್ರು ಅಂತ ಅದ್ರಲ್ಲಿ ಬರೆದಿದ್ದ. ಸತ್ಯವ್ರತ ಪಾಂಡ್ಯ ದೇಶದಲ್ಲಿ ಬೇರೆ ಕಡೆ ಹಂಗೆ ಅಂತ ಬರೆದಿದ್ದೆ, ಬೇರೆ ಕಡೆ ಹೋದಾಗ. ಅದು ಕರೆಕ್ಟ್ ಆಗೋ ಗೊತ್ತಿಲ್ಲ, ಬಟ್ ನಾನು ಓದಿದ್ದೆ ಅದು. ಕರೆಕ್ಟ್ ಹಾಗೆ ಇದೆ. ಬಟ್ ಮಹಾರಾಷ್ಟ್ರವು ದ್ರವಿಡದಲ್ಲಿ ಸೇರುತ್ತೆ ಎಂಬ ಒಂದು ಮಾತು ಬರ್ತದೆ. ಮಹಾರಾಷ್ಟ್ರವು ಸೇರ್ಕೊಳ್ತದ ಅದಕ್ಕೆ ದ್ರವಿಡ ದೇಶದಲ್ಲಿ? ಹೌದು. ಅದು ಈಗ ನಾವು ಏನು ಬರೀತಾರಲ್ಲ, ಇದಕ್ಕಿಂತ ಸ್ವಲ್ಪ ಇನ್ನೂ ವಿಸ್ತಾರವಾಗಿತ್ತು ದ್ರವಿಡ ದೇಶ ಆವಾಗ. ನದಿ ಕೃತಮಾಲಾ ನದಿ ಈಗ ಎಲ್ಲಿದೆ? ಕೃತಮಾಲಾ ನದಿ ಅದೇ ವೈಗೈ ಅಂತ ಹೇಳ್ತಾರೆ ತಮಿಳಲ್ಲಿ. ವೈಗೈ, ಮಧುರೈಯಲ್ಲಿದೆಯಾ ಕೃತಮಾಲಾ ನದಿ? ಹೌದು. ಸರಿ, ಅಲ್ಲೇ ಹಾಗಾದ್ರೆ ಘಟನೆ ನಡೆದದ್ದು. ಇದು ದ್ರಾವಿಡ ಎಂಬ ಪದವನ್ನು ಉಪಯೋಗ ಮಾಡೋದು ಶಂಕರಾಚಾರ್ಯ ಮೊದಲು ಮಾಡಿದ್ರು ಅಂತ ಬರುತ್ತೆ. ಬಟ್ ಈ ಭಾಗವತ ಎಂಬುದು ಇನ್ನೂ ಪ್ರಾಚೀನ ಅಲ್ಲ, ವೇದವ್ಯಾಸ ದೇವರು ಬರ್ತದಲ್ವಾ ಇದು? ಹೌದು. ಅಲ್ಲ, ಇವಾಗ ಅವ್ರು ಪ್ರಸಾರ ಮಾಡಿದವ್ರು ತಪ್ಪಿದಲ್ವಾ ಅಂದ್ರೆ? ಶಂಕರಾಚಾರ್ಯ ಮೊದಲು ಉಪಯೋಗ ಮಾಡಿದ ದ್ರಾವಿಡ ಭಾಷೆ ಪದವನ್ನ ಅಂತ ಒಂದು ಲಕ್ಷರಳ್ಳಿ ಸುಬ್ರಹ್ಮಣ್ಯ ಸ್ವಾಮಿ ಹೇಳಿ ನಾನು ಕೇಳಿದೆ. ಅದಕ್ಕೆ ನಾನು ಕೇಳಿದೆ ಯಾವ್ಯಾವ ದೇಶ ಅಂದ್ಬಿಟ್ಟು, ಯಾವ ಭಾಗ ಬರುತ್ತೆ ಅಂತ.
ದ್ರವಿಡ ಪ್ರದೇಶ ಅಂತ ಭಾಗವತಲ್ಲೇ ಇದೆ, ಬೇಕಾ ಇನ್ನು ಬೇರೆ ಕಡೆಗೂ ಹಾ ಬಂದಿದೆ. ಅದೇ ಹೇಳಿದೆ. ಹಾ ಅದೇ ಹೇಳಿದೆ. ಭಾಗವತ ಅಂಬದು ಇನ್ನೂ ಪ್ರಾಚೀನ ಆಯ್ತಲ್ಲ ಅದು. ಹೌದೌದು, ಪುರಾಣಗಳಲ್ಲೂ ಬರ್ತದೆ. ನೀವು ಹಾ. ಭಾಗವತ ತಾತ್ಪರ್ಯ ನೋಡೋ ಅಂತಲ್ಲ, ನಾವು ತಾತ್ಪರ್ಯ ಇಲ್ಲ ಅದೇನು ಮೊದಲು ನೋಡಿರಿ ನಾವು ಭಾಗವತ. ಅದ್ರಲ್ಲಿ ಕೂಡ ದ್ರವಿಡ ದೇಶದಲ್ಲಿ ಬಂದು ನಾರದರು ಬಂದು ಪ್ರಚಾರ ಮಾಡಿರೋ ಹಂಗೆಂಬ ಒಂದು ಮಾತು ಕೂಡ ಬರ್ತವೆ. ಹೌದು. ನಮಸ್ಕಾರ ಗುರು. ಹಾಗೆ.